नहीं, मेरी लड़की ने सुसाइड कर दिया है, ये खबर आई है। हाथ जोड़ती रही माँ बाप, हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ। हमको नहीं दिखाया गया। बच्ची का शरीर में कोई कपड़ा नहीं था, पैर दोनों राइट एंगल में मिला गया, चश्मे को कूटा गया जिसकी वजह से आंखों से खून निकल गया, गला दबाकर मार। ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಕೋಲ್ಕತ್ತಾ ಡಾಕ್ಟರ್ ಕೇಸ್ 8 ಆಗಸ್ಟ್ 2024 ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್. ಈ ಕಾಲೇಜ್ ಹೆಸರು ನೀವು ಒಂದು 5 months ಇಂದ ಕೇಳ್ತಾನೆ ಇರ್ತೀರಾ. The outrage over the ghastly rape and murder of the trainee doctor at the Arjikar Medical College in Kolkata. ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್. ಓಕೆ, ಸೊ 31 year ಲೇಡಿ ಟ್ರೈನಿ ಡಾಕ್ಟರ್, ಹಾಗೆ ಅವರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ತಿರ್ತಾರೆ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ. ಅವ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಅವ್ರ ಕೊಲೀಗ್ಸ್ ಜೊತೆ ಊಟ ಮಾಡೋಣ ಅಂತ ನೈಟ್ ಡಿನ್ನರ್ಗೆ ಸೆಮಿನಾರ್ ಅವ್ರಿಗೆ ಹೋಗ್ತಾರೆ. ಸೆಮಿನಾರ್ ಹಾಲ್ಗೆ ಏನಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಸಪ್ರೇಟ್ ಆದ ಒಂದು ಡ್ಯೂಟಿ ರೂಮ್ ಯಾವುದೂ ಇರೋದಿಲ್ಲ ಆ ಕಾಲೇಜಲ್ಲಿ. ಸೊ ಅದರಿಂದ ಎಲ್ಲರೂ ಸೆಮಿನಾರ್ ಹಾಲಲ್ಲೇ ರೆಸ್ಟ್ ಮಾಡೋದಕ್ಕಾಗಲಿ ಊಟ ಮಾಡೋದಕ್ಕೆ ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಸೆಮಿನಾರ್ ಹಾಲಲ್ಲಿ ಹೋಗಿ ಊಟ ಮಾಡಿ ಮುಗಿಸ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತಿರ್ತಾರೆ. ಕರೆಕ್ಟಾಗಿ 2 ಗಂಟೆ ಮಧ್ಯರಾತ್ರಿಯಲ್ಲಿ ಅವರು ಆ ಕೊಲೀಗ್ಸ್ ಯಾರ್ಯಾರು ಬಂದಿದ್ರು ಎಲ್ಲರೂ ಹೊರಡ್ತಾರೆ. ಅದಾದಮೇಲೆ ಅವರು ರೆಸ್ಟ್ ಅಲ್ಲೇ ಮಾಡ್ತಾರೆ. ಯಾಕೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, ಡ್ಯೂಟಿ ರೂಮ್ ಯಾವುದೂ ಅವ್ರಿಗೆ ಅಲಾಟ್ ಆಗಿರೋದಿಲ್ಲ, ಅಲ್ಲಿ ಇಲ್ಲೇ ಇಲ್ಲ, ಆ್ಯಕ್ಚುಲಿ ಇಲ್ಲವಂತೆ ಅಲ್ಲಿ ಡ್ಯೂಟಿ ರೂಮ್. ಸೊ ಅದಾದ್ರಿಂದ ಸೆಮಿನಾರ್ ಹಾಲಲ್ಲೇ ಅವರು ರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 9 ಆಗಸ್ಟ್ 2024 ಬೆಳಿಗ್ಗೆ 9:30 ಒಬ್ಬರು ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಅವ್ರು ಹೋಗಿದ ತಕ್ಷಣ ಒಂದು ಬಾಡಿ ನೋಡಿ ಶಾಕ್ ಆಗ್ತಾರೆ. ಯಾಕಂದರೆ ಬಾಡಿ ಸೆಮಿನ್ಯೂಡ್ ಆಗಿರುತ್ತೆ, ಹಾಗೆ ಮಲ್ಟಿಪಲ್ ಇಂಜುರೀಸ್ ಆಗಿರುತ್ತೆ, ಕಣ್ಣತ್ರ ಮೂಗತ್ರ ಎಲ್ಲ, ಹಾಗೆ ಬ್ಲಡ್ ಕೂಡ ಬ್ಲೀಡ್ ಆಗ್ತಾ ಇರುತ್ತೆ. ಆ್ಯಂಡ್ ಅಲ್ಲಿನ ಅಥಾರಿಟೀಸ್ಗೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಅಥಾರಿಟೀಸು ಬಂದು ನೋಡಿ, ಹಾಗೆ ಅಥಾರಿಟೀಸ್ ಏನು ಮಾಡ್ತಾರೆ ಅಂದರೆ ಅವ್ರ ಫ್ಯಾಮ್ಲಿಗೆ ಇನ್ಫಾರ್ಮ್ ಮಾಡ್ತಾರೆ, ಯಾವ ಥರ ನಿಮ್ಮ ಮಗಳು ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. नहीं, मेरी लड़की ने सुसाइड कर दिया है, ये खबर आई है। हाथ जोड़ती रही माँ बाप, हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ। हमको नहीं दिखाया गया। बच्ची का शरीर में कोई कपड़ा नहीं था, पैर दोनों राइट एंगल में मिला गया, चश्मे को कूटा गया जिसकी वजह से आंखों से खून निकल गया, गला दबाकर मारा गया। ಮಟನ್ಗೆ ಬಾಡಿ ತೊಗೊಂಡು ಹೋಗ್ತಾರೆ, ಆಟೋ ಸ್ಪೈ ಮಾಡ್ತಾರೆ. ಆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಅವರು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಸಾಯಿಸೋ ಮುಂಚೆ. ಹಾಗೆ ತುಂಬ ಡೀಪ್ ವುಂಡ್ಸ್ ಆಗಿದೆ, ಹಾಗೆ ಡೀಪ್ ವುಂಡ್ಸ್ ಆನ್ ಐ, ಲಿಪ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ರೈಟ್ ಫಿಂಗರ್, ನೆಕ್ ಆ್ಯಂಡ್ ಫೇಸ್. ಹಾಗೆ ಸ್ಕ್ರ್ಯಾಚಸ್, ಮಕ್ಕದ ಮೇಲೆ ತುಂಬ ಸ್ಕ್ರ್ಯಾಚಸ್ ಇತ್ತಂತೆ ಆ ಕಲ್ಪ್ರಿಟ್ಸ್ದು. ಸೊ ಅದಕ್ಕೆ ಎದ್ದು ಕಾಣಿಸ್ತಿತ್ತಂತೆ ಮಕ್ಕದ ಮೇಲೆ ಸ್ಕ್ರ್ಯಾಚಸ್ ಆಗಿರೋದು. ಆಮೇಲೆ ಅವ್ರು ಕಿರ್ಚಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಅವ್ರ ಬಾಯಿ ಮುಚ್ಕೊಂಡು ಗಂಟ್ಲನ್ನ ಇಸ್ಕಿದ್ದಾರೆ. ಸೊ ಆ ಫೋರ್ಸ್ಗೆ ಅವ್ರಿಗೆ ಥೈರಾಯ್ಡ್ ಕಾರ್ಟ್ರೇಜ್ ಅಂತ ಇರುತ್ತೆ, ಅದು ಫ್ರ್ಯಾಕ್ಚರ್ ಆಗಿದೆ. ಹಾಗೆ ಅವ್ರ ಕಣ್ಣತ್ರ, ಬಾಯಿ ಹತ್ರ, ಜೆನಿಟಲ್ಸ್ ಹತ್ರ ಬ್ಲೀಡ್ ಆಗ್ತಿತ್ತು. And one more thing, around 150 mg of semen was found in the vaginal swab. ಸೊ ಫೈನಲಿ ರಿಪೋರ್ಟ್ ಏನು ಹೇಳುತ್ತೆ, ಒಬ್ಬರು ಮಾಡೋದಕ್ಕಾಗೋದಿಲ್ಲ. ಸೊ ಇದು ಗ್ಯಾಂಗ್ ರೇಪ್ ಆಗಿರೋದು. ಹಾಗೆ ಇದನ್ನು CBI ಅವ್ರು ಕೊಡ್ತಾರೆ. CBI ಅವ್ರು ಕೊಟ್ಟು ಅವರು ಕೂಡ ಗ್ಯಾಂಗ್ ರೇಪನ್ನು ಯಾವುದೇ ಥರ ರಿವೀಲ್ ಮಾಡೋದಿಲ್ಲ. ಯಾಕಂದರೆ ಫಸ್ಟೇ ರಿಪೋರ್ಟಲ್ಲಿ ಏನಂತಿತ್ತು, 150 mg ಅಂತಿತ್ತು. ಬಟ್ ಅವರು ಏನು ಹೇಳ್ತಿದ್ದಾರೆ, CBI ಅವರು 150 ಗ್ರಾಮ್ ಅಂತ ಹೇಳ್ತಿದ್ದಾರೆ. ಸೊ ಅದಾದಮೇಲೆ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಕ್ಯಾಮ್ರಾಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಅಲ್ಲಿ ಸಸ್ಪೆಕ್ಟ್ ಆಗಿದ್ದು ಸಂಜಯ್ ರಾಯ್ನ ಕೂಡಲೇ ಅರೆಸ್ಟ್ ಮಾಡ್ತಾರೆ. ಸೊ ಈ ಸಂಜಯ್ ರಾಯ್ ಯಾರು? ನೀವು ಸಂಜಯ್ ರಾಯ್ ಅಂತ ಕೇಳಿರ್ತೀರ. ಸಂಜಯ್ ರಾಯ್ ಯಾರು? ಸಂಜಯ್ ರಾಯ್ ಬಂದು ಸಿವಿಲ್ ವಾಲಂಟಿಯರ್. ಯಾರಿಗೆ? ಕೋಲ್ಕತ್ತಾ ಪೊಲೀಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಫೋರ್ಸ್ಗೆ ಇವರು ಸಿವಿಲ್ ವಾಲಂಟಿಯರ್ ಆಗಿರ್ತಾರೆ. ಹಾಗೆ ಅವರು ಆರ್ಜಿಕರ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಹತ್ರ ಏನು ಕೆಲಸ, ಅಲ್ಲಿ ಏನು ಮಾಡ್ತಿದ್ರು? ಸೊ ಅಲ್ಲೇ ಅವ್ರ ಹತ್ರ ಅಲ್ಲೇ ಪೊಲೀಸ್ ಔಟ್ಪೋಸ್ಟ್ ಅಂತ ಒಂದು ಕಾಲೇಜ್ ಮುಂದೆನೇ ಒಂದು ಔಟ್ಪೋಸ್ಟ್ ಕೊಟ್ಟಿದ್ರು ಅವ್ರಿಗೆ ನೋಡ್ಕೊಳೋದಕ್ಕೆ. ಸೊ ಅಲ್ಲಿ ನೋಡ್ಕೊತಿದ್ರು ಅಂತ ಹೇಳಿದ್ರು. ಹಾಗೆ ಪೊಲೀಸರು ಇವ್ರ ಬಗ್ಗೆ ನೆಗೆಟಿವ್ ಏನು ಹೇಳ್ತಾರೆ ಅಂದರೆ, ಅವರು ಒಬ್ಬರು ವುಮ್ಯಾನಿಸರ್, ಹಾಗೆ ಡೊಮೆಸ್ಟಿಕ್ ಅಬ್ಯೂಸರ್. ಸೊ ಎಲ್ಲರನ್ನೂ ಅಬ್ಯೂಸ್ ಮಾಡೋವಂಥದ್ದು, ಆ ಥರ ಎಲ್ಲ ಚೇಷ್ಟೆಗಳಿತ್ತು ಇವ್ರಿಗೆ. ಅವನು ಮೇಯ್ನ್ ಏನು ಮಾಡ್ದ ಅಂದರೆ, ಇದು ನಾನು ಒಬ್ಬನೇ ಮಾಡಿದ್ದು ಅಂತ ಪೊಲೀಸ್ ಒಂದು ಇನ್ವೆಸ್ಟಿಗೇಷನ್ ಒಪ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದು ನಿಜಾನ ಒಬ್ಬನೇ ಮಾಡೋದಕ್ಕೆ ನೀವು ಒಪ್ತೀರಾ? ಕಮೆಂಟ್ ಮಾಡಿ. ಈಗ ಅರೆಸ್ಟ್ ಮಾಡಿದ್ಮೇಲೆ CBI ಅವ್ರು ಏನು ಮಾಡ್ತಾರೆ, ಸೈಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸ್ಬೇಕು ಇವ್ರಿಗೆ ಅಂತ ಇರುತ್ತೆ ಸಂಜಯ್ ರಾಯ್ಗೆ. ಸೊ ಡೆಲ್ಲಿಯಲ್ಲಿರುವಂಥ ಸೆಂಟ್ರಲ್ ಫಾರೆನ್ಸಿಕ್ಸ್
ಸೈನ್ಸ್ ಲ್ಯಾಬ್ CFSL ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ಸೈಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಕೊಡಿ ಅಂತ. CBI ಅವರು CBI ಕೋರ್ಟಲ್ಲಿ ಪಾಲಿಯೋಗ್ರಫಿ ಟೆಸ್ಟ್ ಮಾಡಿಸ್ಬೇಕು ಅಂತ ಪರ್ಮಿಷನ್ ಕೇಳ್ತಾರೆ. ಪಾಲಿಯೋಗ್ರಫಿ ಟೆಸ್ಟ್ ಅಂದರೆ ಲೈ ಡಿಟೆಕ್ಟರ್ ಟೆಸ್ಟ್. ಸೊ ಅದರಲ್ಲಿ ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತ ಒಂದು ಮಿಷಿನಿಂದ ಗೊತ್ತಾಗುತ್ತೆ. ಓಕೆ ಯು ಕ್ಯಾನ್ ಗೋ ಹೆಡ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಪಾಲಿಯೋಗ್ರಫಿ ಟೆಸ್ಟ್ ನಡೆಯುತ್ತೆ, ರಿಪೋರ್ಟು ಬರುತ್ತೆ. ಸೊ ಇವರೆಲ್ಲ ಒಂದು ಕತೆ ಆ ರಿಪೋರ್ಟಲ್ಲಿ ಏನಿರುತ್ತೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳೆ ಕತೆ ಕಟ್ತಿದ್ದಾರೆ ಅಂತ CBI ಅವ್ರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ ಪ್ರಿನ್ಸಿಪಲ್ ಮೇಲೆ, ಸಂದೀಪ್ ಕುಮಾರ್ ಘೋಷ್ ಮೇಲೆ ರೈಡ್ ಮಾಡ್ತಾರೆ. ಹಾಗೆ ವೈಸ್ ಪ್ರಿನ್ಸಿಪಲ್ ಆದ ಅಂತ ಸಂಜಯ್ ವಶಿತ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೆ ಕಾಲೇಜ್ ವೈಸ್ ಪ್ರಿನ್ಸಿಪಲ್ ಇಬ್ಬರ ಮೇಲೇನು ರೈಡ್ ಮಾಡ್ತಾರೆ. And while India's Enforcement Directorate is conducting raids at the house of the former principal of Kolkata's RG Kar Medical College and Hospital, Sandeep Ghosh, ಇಬ್ಬರ ಮನೆ ಮೇಲೆ ರೈಡ್ ಮಾಡಿದಾಗ ಸುಮಾರು ಡಾಕ್ಯುಮೆಂಟ್ಸ್ನ ಸೀಸ್ ಮಾಡ್ತಾರೆ 25 ಆಗಸ್ಟ್. ಹಾಗೆ FIR ಇವ್ರ ಮೇಲೆ ಫೈಲ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಫೈನಾನ್ಷಿಯಲ್ ಇರ್ರೆಗ್ಯುಲೇಷನ್ ಅಂಡ್ ಕರಪ್ಷನ್ ಅಟ್ ಹಾಸ್ಪಿಟಲ್ ಕರಪ್ಷನ್ ಮತ್ತೆ ಫೈನಾನ್ಷಿಯಲ್ ಇರ್ರೆಗ್ಯುಲೇಷನ್. ಫಿನಾನ್ಸ್ ಮ್ಯಾಟರ್ ಬಂತೀಗ. ಫಿನಾನ್ಸ್ ಮ್ಯಾಟರ್ ಬಂದೇ ಹೋಗ ED ಅವ್ರು ಬಂದೇ ಬರ್ತಾರೆ. ಸೊ ED ಅವ್ರು ಕೊಟ್ಟಾಗ ED ಅವರು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಸಪ್ರೇಟ್ ಇನ್ವೆಸ್ಟಿಗೇಷನ್ ನಡೀತಿದೆ. ನಿಮ್ಮ ಅಭಿಪ್ರಾಯ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಪ್ರೊಟೆಸ್ಟ್ ಹೇಗೆ ಸ್ಟಾರ್ಟ್ ಆಯಿತು, ಪ್ರೊಟೆಸ್ಟ್ಗೆ ಕಾರಣ ಯಾರು, ಪ್ರೊಟೆಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ, ಹಾಗೆ ನೆಕ್ಸ್ಟ್ ಯಾರ್ಯಾರಿದ್ದ ಕಲ್ಪ್ರಿಟ್ಸ್, ಇದು ಮಾಡಿರುವಂಥ ಯಾರು, ಒಬ್ಬರೇ ಅಂತೂ ಅಲ್ಲ, ಎಲ್ಲ ಸಂಜಯ್ ಅವರು ಅಂತ ಹೇಳ್ತಿದ್ದಾರೆ. ಎಸ್ ಅಫ್ಕೋರ್ಸ್ ಒಬ್ಬರೇ ಅಲ್ಲ, ಅವರು ಇದ್ದಾರೆ, ಅವರು ಇಲ್ಲ ಅಂತಲ್ಲ, ಅವರು ಮಾಡಿದ್ದಾರೆ, ಬಟ್ ಒಬ್ಬರೇ ಅಂತೂ ಅಲ್ಲ. ಸೊ ಇದೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.